ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಡೈಲಿ ಸಿಂಪಲಾಗಿ ನಮ್ಮನೆ ಹೊಸಲಿಗೆ ನಾನು ಯಾವ ರೀತಿ ರಂಗೋಲಿ ಹಾಕ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ರಂಗೋಲೀಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ಬರ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮಾಡಿದ್ರೆ ಲೈಕ್ ಮಾಡಿ. ಪ್ರತಿದಿನ ಏನು ರಂಗೋಲಿ ಹಾಕ್ಬೇಕಂತ ಚಿಂತೆ ಆಗ್ತಾ ಇರುತ್ತೆ. ನಿಮ್ಗೆ ಏನಾದರೂ ನಾನು ತೋರಿಸೋವಂಥ ರಂಗೋಲಿಯಲ್ಲಿ ಯಾವುದಾದ್ರೂ ಇಷ್ಟ ಆಗಿದೆ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಹಾಗೆ ರಂಗೋಲಿಗಳ ಹಾಕಿ ಅಂದರೆ ಒಂದು ಬುಕ್ಕಲ್ಲಿ ಬರ್ಕೊಂಡು ಇಟ್ಕೊತಾ ಇದ್ದರೆ ಒಂದಿನ ಅಂದರೆ ನಾವು ಏನು ರಂಗೋಲಿ ಹಾಕ್ತೀವಿ ಅವಾಗ ಬುಕ್ಕನ್ನು ನೋಡಿಬಿಟ್ಟು ಇದನ್ನು ಜಸ್ಟ್ ಅದನ್ನು ನೋಡಿದ್ರೆ ಸಾಕು, ಇದನ್ನು ಹಾಕೋಣ ಅಂತ ಡಿಸೈಡ್ ಆಗುತ್ತೆ. ಸೊ ನಾನು ಕೂಡ ಅದೇ ರೀತಿ ಜಸ್ಟ್ ನಾನು ಒಂದು ರಫ್ ನೋಟಲ್ಲಿ ಒಂದು ಬರೆದಿಟ್ಕೊಳ್ತೀನಿ. ರಂಗೋಲಿ ಇಷ್ಟ ಆಗುತ್ತೆ ಅಂತಂದರೆ ಜಸ್ಟ್ ಬುಕ್ನ ಓಪನ್ ಮಾಡಿದಾಗ ರಂಗೋಲಿ ಇದನ್ನು ಹಾಕಬೇಕು ಅಂತ ಅನ್ನಿಸ್ದಾಗ ಹೋಗಿ ಹಾಕ್ತೀನಿ. ಸೊ ಆವಾಗ ನಮಗೂ ಕೂಡ ಮನಸ್ಸಿಗೆ ಖುಷಿ ಕೊಡುತ್ತೆ. ಜೊತೆಗೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಪ್ರತಿದಿನವೂ ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಬೇಕು ಅಂತ ನಮ್ಮ ಹಿರಿಯರು ಅವಾಗಿಂದಲೂ ನಡೆಸ್ಕೊಂಡು ಬಂದಿರೋಂಥದ್ದು. ಆಮೇಲೆ ನಾವು ಸಾಕ್ಷಾತ್ ಮಹಾಲಕ್ಷ್ಮಿಗೆ ನೆಲೆಸಿರ್ತಾರಲ್ಲ ಹೊಸಲಿನಲ್ಲಿ, ಹಾಗಾಗಿ ಪ್ರತಿದಿನ ಅರಿಶಿನ ಕುಂಕುಮ ಮತ್ತು ಅರಿಶಿನ ಹಚ್ಚಿ ಹೊಸಲಿಗೆ ರಂಗೋಲಿಯನ್ನು ಬಿಟ್ಟು ಪೂಜಿಸಿದರೆ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಅಂತೂ ನಿಜವಾಗ್ಲೂ ನೆಲೆಸಿರ್ತಾರೆ. ಪೂಜಿಸೋದ್ರಿಂದ ಮಹಾಲಕ್ಷ್ಮಿ ಮನೆಯಿಂದ ಆಚೆ ಸೊ ಹಾಗಾಗಿ ನಾವು ಪ್ರತಿದಿನವೂ ಹೊಸ ರಂಗೋಲಿ ಹಳೆ ರಂಗೋಲಿನ ತೆಗೆದು ಹೊಸ ರಂಗೋಲಿನ ಹಾಕ್ಬೋದು. ಸೊ ಈ ರೀತಿ ನಾನು ಒಂದು ರಫ್ ನೋಟಲ್ಲಿ ಕೂಡ ಬರೆದಿಟ್ಕೊಳ್ಳಿ. ಮತ್ತು ಇಲ್ಲಾಂದರೆ ವೀಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಯಾವಾಗಾದರೂ ಬರಬಹುದು ಹಾಕೋದಕ್ಕೆ. ಸೊ ಈ ಥರ ನಾನು ಹಾಕಿದ್ದೀನಿ. ಇದನ್ನು ನಾವು ಏನು ಲೀಫ್ ಮೇಲ್ಗಡೆ ನಾನು ಹಾಕಿದ್ದೀನಲ್ಲ ಎಲೆ ಥರದ್ದು, ಅದನ್ನು ನಾವು ಕೆಳಗೆ ಈ ಕಡೆ ಉಲ್ಟಾ ತಿರುಗಿಸ್ಕೊಬೋದು. ಸೊ ನಾನು ಅದನ್ನು ಲೀಫ್ನ ಹೊಸಲಿಗೆ ಡೈರೆಕ್ಟಾಗಿ ಹಾಕಿದೆ. ನಿಮ್ಗೆ ಏನಾದರೂ ಅದು ಇಷ್ಟ ಆಗಲಿಲ್ಲ ಅಂದರೆ ಆ ಲೀಫ್ ಎಲೆ ಏನಿದೆಯಲ್ಲ ಅದನ್ನು ಉಲ್ಟಾ ತಿರುಗಿಸಿ ರಂಗೋಲಿನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ರಂಗೋಲಿ ಬಿಡಿಸ್ತಾ ಇದ್ದೀನಿ. ನನ್ನ ಮನಸ್ಸಿಗೆ ಏನು ತೋಚುತ್ತೆ ಅದನ್ನು ಹಾಕ್ತಾ ಇರ್ತೀನಿ. ಆವತ್ತಿನ ದಿನ ಏನಾದರೂ ಜಸ್ಟ್ ನನ್ನ ಮೂಡ್ ಮೇಲೆ ಹೋಗ್ತಾ ಇರುತ್ತೆ ಯಾವ ಥರ ರಂಗೋಲಿ ಹಾಕಬೇಕು ಅಂತ. ಒಂದೊಂದ್ಸಲ ಬುಕ್ ನೋಡಿಕೊಂಡು ಹಾಕ್ಕೊತಾ ಇರ್ತೀನಿ, ಅಂದರೆ ನಾನೇ ಓನಾಗಿ ಕ್ರಿಯೇಟ್ ಮಾಡ್ಕೊತಾ ಇರ್ತೀನಿ ರಂಗೋಲಿ ಯಾವ ಥರ ಹಾಕೋದು ಅಂತ ಅಂದ್ಬಿಟ್ಟು. ಸೊ ನನಗೆ ಯಾವ ಥರ ಮನಸ್ಸಿಗೆ ಬರುತ್ತೋ ಅದನ್ನು ರಫ್ ನೋಟಲ್ಲಿ ಬರೆದಿಟ್ಟಿರ್ತೀನಿ. ಇನ್ನೊಂದು ದಿನ ಯಾವತ್ತಾದರೂ ಏನು ರಂಗೋಲಿ ಹಾಕಬೇಕು ಅಂತ ತಲೆ ಓಡದೆ ಇರುವಾಗ ಜಸ್ಟ್ ಬುಕ್ಕನ್ನು ಓಪನ್ ಮಾಡಿ ನೋಡಿದಾಗ ಇದನ್ನು ಹಾಕೋಣ ಅಂತೇಳಿ ಆವಾಗ ಮೈಂಡ್ ಫ್ರೀ ಆಗುತ್ತೆ. ಆವಾಗ ಬಂದು ಹೊಸಲಿಗೆ ರಂಗೋಲಿ ಹಾಕೋದು. ಇದನ್ನು ಹಾಕಿ ತುಂಬ ದಿನ ಆಯಿತು, ಒಂದೆರಡು ವೀಡಿಯೋ. ಆವಾಗ ನಾನು ಇನ್ನೂ ಹೊಸಲಿಗೆ ಪಾಲಿಶ್ ಏನು ಮಾಡಿರಲಿಲ್ಲ, ಆವಾಗ ಹಾಗೆ ಇಟ್ಕೊಂಡಿದ್ದೆ. ಒಂದಷ್ಟು ರಂಗೋಲಿ ಎಲ್ಲ ಡಿಲೀಟ್ ಮಾಡಿದೆ, ಸ್ಪೇಸ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ. ಸೊ ಇವಾಗ ಈ ಸ್ವಸ್ತಿಕ್ ರಂಗೋಲಿನ ಬಿಡಿಸಿ, ಸೊ ಇವಾಗ ಇಲ್ಲಿ ಫ್ಲೋರ್ ಮೇಲೆ ನಾನು ಈ ಥರ ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ. ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ನನಗೆ ಯಾವ ಥರ ತೋಚುತ್ತೆ ಆ ಥರ, ನನಗೆ ಯಾವ ಥರ ಬರುತ್ತೆ ಆ ಥರ ರಂಗೋಲಿನ ಹಾಕ್ತಾ ಇರ್ತೀನಿ. ಕಲರ್ ತುಂಬಬೇಕಂದ್ರೆ ಕಲರ್ ತುಂಬ್ಕೊತಾ ಇರ್ತೀನಿ. ತುಂಬ ಟೈಮ್ ವೇಸ್ಟ್ ಮಾಡಲ್ಲ ರಂಗೋಲಿ ಹಾಕ್ಕೊತ. ಸುಮಾರು ಗಂಟೆಗಟ್ಟಲೆ ಎಲ್ಲ ಹಾಕೋಕ್ಕಾಗಲ್ಲ, ಯಾಕೆಂದರೆ ಮನೇಲಿ ಬ್ರೇಕ್ಫಾಸ್ಟು, ಅಡುಗೆ ಈ ಥರ ಎಲ್ಲ ಮಾಡೋದು ತುಂಬಾ ಇರ್ತಾವಲ್ಲ. ಸೊ ಸಿಂಪಲಾಗಿ ಬೇಗ ಹಾಕ್ಬಿಟ್ಟು ಹೋಗಿ ಕೆಲಸಗಳನ್ನ ನೋಡ್ಕೊತೀನಿ.
ಸಿಂಪಲ್ ರಂಗೋಲಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಚೆನ್ನಾಗಿದೆ ಅಂತ ಅಂದಾದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಬರೀರಿ. ನನಗೇನು ಬೇಜಾರೇನು ಮಾಡ್ಕೊಳ್ಳಲ್ಲ. ಇನ್ನು ನಾನು ಆವಾಗಲೇ ಹೇಳ್ದಂಗೆ ನನ್ನ ಕ್ರಿಯೇಟಿವಿಟಿ ಇದು, ಹಾಗಾಗಿ ನನಗೆ ಯಾವ ಥರ ಬರುತ್ತೆ ಆ ಥರ ರಂಗೋಲಿನ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ರಂಗೋಲಿ ಹಾಕೋಕ್ಕೆ ಬರದೇ ಇರೋರು ಪ್ರತಿದಿನ ಒಂದೊಂದು ಎರಡೆರಡು ರಂಗೋಲಿನ ಹಾಕ್ತಾ ಬಂದರೆ ನಿಜವಾಗ್ಲೂ ಕಲಿತೀರಾ. ಹೆಣ್ಮಕ್ಳು ಒಂದು 10 ರಂಗೋಲಿನಾದರೂ ಸಿಂಪಲ್ಲಾಗಿ ಕಲ್ತ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಒಂಥರ ಮನೆ ಕಳೆ ಕೊಡಬೇಕಂದ್ರೆ ರಂಗೋಲಿನೇ ಅಂತ ಹೇಳ್ಬೋದು. ಮನೆ ಬಾಗಿಲಲ್ಲಿ ರಂಗೋಲಿ ಇದ್ದ ಮನೆಯೇ ಕಳೆ, ಮತ್ತು ಒಂದು ಗೃಹಿಣಿ ಇದ್ದ ಮನೆ ಅಥವಾ ಹೆಣ್ಣಿರೋ ಮನೆಯೇ ಕಳೆ ಅಂತ ಹೇಳ್ತಾರಲ್ವ. ಹಾಗಾಗಿ ಸೊ ನಾನು ಇಲ್ಲೂ ಕೂಡ ಸ್ವಸ್ತಿಕ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವಸ್ತಿಕ್ ಜಾಗದಲ್ಲಿ ಬೇರೆ ಏನಾದರೂ ಬರುತ್ತೆ ಅಂದರೆ ಹಾಕೊಬೋದು. ಸೊ ಒಂದೊಂದು ಟೈಮ್ ನಾನು ಈ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಸ್ವಸ್ತಿಕ್ ಹಾಕಿದ್ದೀನಿ. ಅದು ಯಾವತ್ತೋ ಒಂದಿನ ಮಂಗಳವಾರ ಹಾಕಿತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಸ್ವಸ್ತಿಕ್ ಹಾಕಿದೆ. ಬೇರೆ ಅದು ನಿಮ್ಗೇನಾದರೂ ಬರುತ್ತೆ ಅಂದರೆ ಆ ಮಧ್ಯದಲ್ಲಿ ನೀವು ಏನಾದರೂ ಕ್ರಿಯೇಟ್ ಮಾಡ್ಕೊಳ್ಳಿ. ಹೆಣ್ಮಕ್ಳು ಅಡುಗೆ ಮಾಡೋದು ಎಷ್ಟು ಮುಖ್ಯನೋ ರಂಗೋಲಿ ಹಾಕೋದು ಮತ್ತು ಹೂ ಕಟ್ಟೋದು ಕೂಡ ತುಂಬಾ ಮುಖ್ಯ. ಬರದೇ ಇದ್ದರೆ ಟ್ರೈ ಮಾಡ್ತಾ ಬರುತ್ತೆ. ಟ್ರೈ ಮಾಡಿ, ಬರೋದೇ ಇಲ್ಲ ಅಂತ ಸುಮ್ಮನೆ ಇದ್ದರೆ ಬರೋದೇ ಇಲ್ಲ. ಟ್ರೈ ಮಾಡ್ತಾ ಇದ್ದರೆ ಬರುತ್ತೆ, ಖಂಡಿತ ಬರುತ್ತೆ. ಅದು ಏನೋ ಅದೊಂದು ವಿದ್ಯೆ ಅಷ್ಟೇ,
ಕಲಿಯೋವರೆಗೂ ಒಂದು ಗಾದೆನೇ ಇದೆಯಲ್ಲ, ಕಲಿಯೋವರೆಗೂ ಅಷ್ಟೇ. ಹಾಗಾಗಿ ಡೈಲಿ ಒಂದೊಂದು ಚೂರು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಬಂದ್ಬಿಡುತ್ತೆ. ಸೊ ಇವಾಗ ನಾನು ಈ ಥರ ರಂಗೋಲಿ, ಸಿಂಪಲ್ ರಂಗೋಲಿ ಹಾಕ್ತಾಯಿದ್ದೀನಿ. ನೋಡೋಕ್ಕಂತೂ ಇದು ವಿಡಿಯೋದಲ್ಲಿಗಿಂತ ಲೈವಾಗಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಹಾಕಿ ನೋಡಿ. ಹೌದು ಪದ್ಮ ತುಂಬ ಚೆನ್ನಾಗಿ ಬಂದಿದೆ ರಂಗೋಲಿ, ನೋಡೋಕ್ಕೆ ಖುಷಿ ಆಗುತ್ತೆ ಅಂತ ನೀವು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ. ಇಷ್ಟು ನಾನು ವಾರಕ್ಕೆ ಸಿಂಪಲ್ ರಂಗೋಲಿ ಯಾವ ರೀತಿ ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್, ರಂಗೋಲಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.